ಗ್ರಂಥಾಲಯಕ್ಕೆ ಹೋಗುವ ಸ್ಥಳದಲ್ಲಿ ಮಳೆ ನೀರು ನಿಂತು ಗ್ರಂಥಾಲಯಕ್ಕೆ ಹೋಗಿ ಬರುವ ಓದುಗರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿರುವ ಗ್ರಂಥಾಲಯದ ಬಳಿ ಕಂಡುಬಂದಿದೆ. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದ್ದ ಕಟ್ಟಡದಲ್ಲಿಯೇ ಹಲವು ವರ್ಷಗಳಿಂದ ಗ್ರಂಥಾಲಯ ನಡೆಸುತ್ತಿದ್ದು, ಇತ್ತೀಚೆಗೆ ತಾಲೂಕು ಕಚೇರಿ ನವೀಕರಣ ಮಾಡಿದ ಸಂದರ್ಭದಲ್ಲಿ ಆವರಣದಲ್ಲಿಯೂ ಸಹ ಕಾಂಕ್ರೀಟ್ ಹಾಕಲಾಗಿದ್ದು, ಮಳೆ ಬಿದ್ದ ಸಂದರ್ಭದಲ್ಲಿ ಗ್ರಂಥಾಲಯದ ಮುಂಭಾಗ ತಗ್ಗು ಪ್ರದೇಶವಾಗಿದ್ದು ಮಳೆ ನೀರು ಶೇಖರಣೆಯಾಗಿ ಸಾರ್ವಜನಿಕರು ಗ್ರಂಥಾಲಯಕ್ಕೆ ಬರಲು ಸಹ ಪರದಾಡುತ್ತಿದ್ದು, ಹಲವು ಬಾರಿ ಅಧಿಕಾರಿಗಳಿಗೆ ನೂತನ ಕಟ್ಟಡ ನಿರ್ಮಾಣ ಮಾಡಿಕೊಡಲು ಅಥವಾ ಪರ್ಯಾಯ ವ್ಯವಸ್ಥೆ ಮಾಡಲು ಮನವಿ ಮಾಡಿದ್ರೂ ಅಧಿಕಾರಿಗಳು ಸ್ಪಂದನೆ ನೀಡುತ್ತಿಲ್ಲ ಅಂತ ಗ್ರಂಥಾಲಯ ನಿರ್ವಾಹಕರಾದ ಹೇಮಾವತಿ ಆರೋಪವನ್ನು ಮಾಡಿದ್ದಾರೆ. ನನ್ನ ಹೆಸರು ಹೇಮಾವತಿ ಅಂತ. ನಾನಿಲ್ಲಿ ಲೈಬ್ರರಿನ ಕೆಲಸ ಮಾಡ್ತೀನಿ. ಇಲ್ಲಿ ಶ್ರೀನಿವಾಸಪುರ ಪ್ಲಸ್ ಇವಾಗಲೂ 2 ಬ್ರಾಂಚಸ್ ಇದೆ. ಇಲ್ಲಿ ಶ್ರೀನಿವಾಸಪುರದಲ್ಲಿ ಸುಮಾರು ನಾವು 16 ವರ್ಷ ಇದ್ದೀವಿ. ಸುಮಾರು ವರ್ಷಗಳಿಂದ ಕೇಳ್ತಾನೆ ಇದ್ದೀವಿ. ಲೆಟರ್ಸು ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ವಿ. ಮನೆಗೆ ತಹಸೀಲ್ದಾರ್ಗೆ ಕೆಲಸಗಳಿಗೆ ಎಲ್ಲರಿಗೂ ಸ್ವಂತ ಜಾಗ ಆದರೂ ಕೊಡಿ, ಇಲ್ಲ ಕಟ್ಟಡ ಆದರೂ ಕೊಡಿ ಅಂತ ಹೇಳ್ಬಿಟ್ಟು ಯಾರು ಇದ್ರ ಬಗ್ಗೆ ಏನು ಗಮನ ಕೊಡ್ತಾ ಇಲ್ಲ. ಮತ್ತು ಇವಾಗಿರೋ ವಂಶೀವರೆಡ್ಡಿ ಸರ್ ಮಾತ್ರ ಹೇಳಿದ್ದಾರೆ, ಬಿಲ್ಡಿಂಗ್ಸ್ ಎಲ್ಲ ಡೆಮೊಲೇಷನ್ ಆದಮೇಲೆ ಆ ಜಾಗ ಎಷ್ಟಿದೆ ನೋಡಿಕೊಂಡು ನಿಮ್ಗೆ ಅನುಕೂಲವಾಗಿ ಜಾಗ ಅನುಕೂಲ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಈಗ ತಕ್ಷಣಕ್ಕೆ ಏನಾಗಿದೆ ಅಂದರೆ ಮೊನ್ನೆ ಎಲ್ಲ ರೋಡೆಲ್ಲ ಹೈಟ್ ಮಾಡಿಬಿಟ್ಟು ಈಗ ನಮ್ಮದು ಲೈಬ್ರರಿ ಮಾತ್ರ ಯಾವ ಆಫೀಸು ಇಷ್ಟು ಒಳ್ಳೆಗಿಲ್ಲ. ನಮ್ಮ ಲೈಬ್ರರಿ ಬಿಟ್ಟು ಪ್ರತಿಯೊಂದು ಆಫೀಸು ಚೆನ್ನಾಗಿದೆ. ನಮ್ಮ ಗ್ರಂಥಾಲಯ ಬಿಟ್ಟು ಯಾವುದೂ ಈ ಥರ ಇಲ್ಲ. ಇವಾಗ ಇರೋ ಜಾಗದಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೂ ಇವಾಗ ರೋಡ್ ಜಾಸ್ತಿ ಹೈಟ್ ಮಾಡಿಬಿಟ್ಟು ಬರೋ ನೀರೆಲ್ಲ ಇದು ನಮ್ಮ ಗ್ರಂಥಾಲಯದಿಂದ ನಿಂತ್ಕೊಂಡಿದ್ದೀವಿ. ಪಬ್ಲಿಕ್ಸ್ ಬರೋಕ್ಕೂ ಆಗೋಲ್ಲ, ಸಿಬ್ಬಂದಿ ಬರೋಕ್ಕೂ ಆಗೋಲ್ಲ, ಹೋಗೋಕ್ಕೂ ಆಗೋಲ್ಲ. ಅದರಿಂದ ಪಬ್ಲಿಕ್ಸೇ ಬರ್ತಾ ಇಲ್ಲ. ಆ ಥರ ಆಗ್ತಾಯಿದೆ. ಮಳೆ ಬಂದು ತುಂಬ ಸೋರುತ್ತೆ, ಎಲ್ಲ ಬುಕ್ಸು ನೆನೆಯುತ್ತೆ, ಕಂಪ್ಯೂಟರ್ ಬುಕ್ಸ್ ಎಲ್ಲ ಒಂದು ನೆನೆಯುತ್ತೆ. ಅದೊಂದು ಸಮಸ್ಯೆ ಆದರೆ ಇವಾಗ ಲೈಬ್ರರಿ ಒಳಗಡೆಗೆ ಬರೋಕ್ಕೆ ಜಾಗ ಇಲ್ದಿರೋ ಮಳೆ ನೀರು ನಿಂತ್ಕೊಳ್ತದೆ. ಸುಮಾರು ಎಷ್ಟು ಬಾಗಿಲುವರೆಗೂ ನಿಲ್ಲುತ್ತೆ ಲೈಬ್ರರಿ ಮುಂದೆ ನೀರೆಲ್ಲ. ಯಾಕೆಂದರೆ ಬೇರೆ ರೀತಿ ಎಲ್ಲಿ ಜಾಗನೇ ಇಲ್ಲ ಮಳೆ ನೀರು ಹೋಗೋಕ್ಕೆ. ಆ